ಎಲ್ಲೆಲ್ಲಿಂದ ನೀರು ಅಂತಂತಲೇ ಗೊತ್ತಿಲ್ಲ. ಮಳೆಯಲ್ಲಿ ಅದಕ್ಕೊಂದ್ಸಲಿ ಮನೆ ಹತ್ರ ಹೋಗ್ಬಿಡೋಣ ಅಂತ ಮನೆ ಹತ್ರ ಹೋದೆ. ಬಟ್ ನಮ್ಮ ಅಜ್ಜಿ ಸ್ವಲ್ಪ ಬೇಜಾರಾಗಿ ಕುಂತ್ಕೊಬಿಟ್ಟಿತ್ತು. ಅದೇ ಟೈಮಲ್ಲಿ ನಾನು ಮನೆಗೆ ಹೋದೆ. ಗಾಯ್ಸ್, ನನ್ನ ಮಗ ಹೋಗ್ತಾ ಇರೋದು ನೋಡಿದ್ರೆ ನಾವು ದೇವರಣೆಗೂ ಹೋದಂಗೆ ಟೈಮ್ ಇದಕ್ಕೋಸ್ಕರ ಅರ್ಧ ಗಂಟೆ ಕಳಿಸಿ. Okay, let's go. ಹೆಲ್ಮೆಟ್ ಗಾಡೀಲಿ ಐತೆ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತು ನಮ್ಮ ನರಸಿಂಹ ಊರಿಗೆ ಹೋಗ್ತಾವನೆ. ಆಲ್ಮೋಸ್ಟ್ 10 ದಿನ ಆಯಿತು. 10 ದಿನದಿಂದ ಬಂದಂಗಿಂದ ಒಂದಿನ ಮುಂಚೆನೇ ಹೋಗ್ಬೇಕಾಗಿತ್ತು. ಹೋಗ್ತೀನಿ ಅಂತಿದ್ದ. ಅವನು ಹೋಗೇ ಇಲ್ಲ. ಸೊ ಫೈನಲಿ ಇವಾಗ ಹೋಗ್ತಾವನೆ. ಸೊ ಟ್ರೈನ್ ಇರೋದು 3:15. ಟೈಮ್ ಆಗಲಿ 3:10 ಆಗೋಗೈತೆ. ಹೋಗೋಕ್ಕೆ ಅರ್ಧ ಗಂಟೆ ಬೇಕು. ಸೊ ಬನ್ನಿ ಹೋಗೋಣ. ಚೆನ್ನಾಗಿ ಬೇಗ ಓಡಿಸ್ಬೇಕು. ಹೆಲ್ಮೆಟ್ ಎತ್ಕೊ. ಹೆಲ್ಮೆಟ್ ಸೇಫ್ಟಿ ಮುಖ್ಯ. ಗಾಡೀಲಿ ಡಿಕ್ಕಿಲಿ ಐತೆ ನೋಡಿ ಹೆಲ್ಮೆಟು. ಸೊ ಬನ್ನಿ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಡ್ರಾಪ್ ಮಾಡಿ ಸಿಗೋಣ. ಎತ್ಕೊಡು. ಮಾಸ್ಕ್ ಎತ್ಕೊ, ಗ್ಲಾಸ್ ಎತ್ಕೊಂಡು ಅಂತ. ಗೈಸ್, ನನ್ನ ಮಗ ಹೋಗ್ತಾ ಇರೋದು ನೋಡಿದ್ರೆ ನಾವು ದೇವರಣೆಗೂ ಹೋದಂಗೆ ಟೈಮ್ ಇನ್ನು 5 ನಿಮಿಷ ಐತೆ ಟ್ರೈನ್ ಹೋಗೋಕ್ಕೆ. ಹೋಗ್ತಾನೆ ಇಲ್ಲ ಇವನು. ಮೂಡ್ ಚೇಂಜ್ ಮಾಡ್ಕೊಬಿಟ್ಟು ಅವನೇ. ನನಗೆ ಗೊತ್ತಾಗ್ತಾ ಇಲ್ಲ. ಅವ್ನು ಹೋಗೋ ಡೌಟು ಅನಿಸ್ತಾಯಿದ್ದು ನನ್ನ ಪ್ರಕಾರ. ಮೂಡ್ ಚೇಂಜ್ ಮಾಡ್ಕೊಬಿಟ್ಟು ನನಗೆ ಗೊತ್ತಾಯಿತು. ನೋಡಿ 40ರಲ್ಲೂ ಹೋಗ್ತಾ ಇಲ್ಲ. ಅರ್ಜೆಂಟ್ ಆಗಿಬಿಡೈತೆ ನೋಡ್ರಿ. ಅವನು 40ರಲ್ಲೂ ಹೋಗ್ತಾ ಇಲ್ಲ. ಅವನು ನರಸಿಂಹ ತಿರ್ಸ್ಕೊಬಿಡು ಗಾಡಿ. ನೀನು ಹೋಗಲ್ಲ. ನನಗೆ ಗೊತ್ತಾಯ್ತು ನೀನು ಹೋಗಲ್ಲ. ಗೈಸ್, ಬಂದಿದ್ದು ವೇಸ್ಟ್ ಆಯಿತು. ನನ್ನ ಮಗ ಕೆಲಸ ಇವತ್ತೂ ಕೆಲಸ ರಜೆ ಹಾಕ್ಸ್ಕರ್ಸೋ ನನಗೆ. ಹೋಗ್ಬೋದಾಗಿತ್ತು. ಈ ನನ್ನ ಮಗ 40ರಲ್ಲೂ ಹೋಗ್ತಾ ಇಲ್ಲ ಅವನು. ಹೋಗಪ್ಪ, ಓಡಿಸೋ ಪಾಪ. ಗೈಸ್, ಹೋಗೇ ಇಲ್ಲ ಊರಿಗೆ. ನೈಟ್ ಎಷ್ಟು ಗಂಟೆಗೆ ಟ್ರೈನ್ ಇರೋದು? ಮತ್ತೆ ಕುಡಿಲಿ ನೀರು. ಮತ್ತೆ ನೈಟ್ ಟ್ರೈನ್ಗೆ ಹೋಗ್ತಾನಂತೆ. ನೈಟ್ ಟ್ರೈನ್ಗೂ ನಾನಂತೂ ಬರಲ್ಲ ಗುರು. ಅವ್ನು ಮೊನ್ನೆನೇ ಹೋಗ್ಬೇಕಾಗಿತ್ತು. ಏನು ಮಾಡೋದು? ಮೊನ್ನೆ ನನ್ನ ಮಗ ರಜಾ ಹಾಕ್ಸ್ಬಿಟ್ಟ ನನಗೂ. ಅವನು ಹೋಗಿಲ್ಲ. ಆ ಶಾಪಿಂದನೇ ಇವತ್ತು ಇವನು ಹೋಗ್ತಾಯಿಲ್ಲ. ನಡಿ ಹೋಗೋಣ ಬಾ. ನೀನು ಎಷ್ಟೇ ನೋಡಿದ್ರು ಟ್ರೈಮ್ ಇರೋ ಟೈಮಲ್ಲೇ ಇರೋದು. ಅವಾಗಿಂದ ಒಂದು 50 ಸಲ ಓಪನ್ ಮಾಡ್ತಾನೆ, ಕ್ಲೋಸ್ ಮಾಡ್ತಾನೆ ಆ್ಯಪು. ನೀನೇನೇ ಮಾಡಿದ್ರು ಟೈಮಿಂಗ್ಸ್ ಇರೋ ಟೈಮಿಂಗ್ಸ್ ಅದು ಬರೋದು. ಸರಿನಾ? ಮತ್ತು ಇನ್ನೇನಕ್ಕೆ ನೋಡ್ತಾ ಇದ್ದೀವಿ ಅವಾಗಿಂದ? ಓಕೆ ಗೈಸ್, ನಾವು ಫೈನಲಿ ಸೋನೋಕ ಮನೆ ಹತ್ರ ಬಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿವಿ. ನಾನು ನಿದ್ದೆ ಎಳಿತೈತೆ ನನಗೆ. ಇವಾಗ ಒಂದು ನಿಮಿಷ ಮಲ್ಕೊಬಿಡೋದು. ಮಲ್ಕೊಂಡ್ರೆ ಎದ್ದಾಳಲ್ಲ ನಾನು. ಏನು ಮಾಡೋದು? ಸೋನೋಕ ಬಂದ ನರಸಿಂಹ. ಏನಕ್ಕೆ ನಗಿತಾ ಇದೆಯಾ? ಬೇಜಾರಾಗಿ ಯಾವುದು ಇಷ್ಟ ಹೋಗಿ ಟಿಕೆಟ್ ತೊಗೋಬೋದಾಗಿತ್ತಕ್ಕೋ. ಮೇಲೆ ನಾನು ಮಳೆ ಬಿದ್ದಂಗೆ ಗಾಡಿ ಓಡಿಸ್ತವನಕ್ಕೋ. 20ರಲ್ಲೂ ಹೋಗ್ತಾವನು. ಟ್ರೈನ್ ಇರೋದು ನೀವು 3 ಗಂಟೆ 10 ನಿಮಿಷ 15 ನಿಮಿಷಕ್ಕೆ ಹೊರಟ್ರೆ ಎಲ್ಲ ಹೋಗ್ತಿರಲ್ಲ. ಏನಂದೆ? ಯಾರ ಕುಂಟಲ್ ಜಾಸ್ತಿ ಇರತ್ತೆ ಅವ್ರು ಕೊಡಿಸ್ಬೇಕಂತೆ. ಅದು ಮಿಸ್ ಆಗಿ ಬಂದು ಚೆಕ್ ಮಾಡಿ ನಂದು ಚೆಕ್ ಮಾಡೋಣ. ಕ್ಯಾಶ್ ಯಾರ ಹತ್ರ ಜಾಸ್ತಿ ಆಯ್ತು ಅವ್ರು ಕೊಡಿಸೋದು. ನನ್ನ ಹತ್ರ ಇಲ್ಲ, ದುಡ್ಡಿಲ್ಲ. ತಗೊತೀನಿ ದುಡ್ಡು. ನಾನು ತೆಗಿತೀನಿ. ಯಾರು ಕೊಡಿಸ್ತಾರೆ? ಯಾರ ಹತ್ರ ಜಾಸ್ತಿ ಕ್ಯಾಶ್ ಆಯ್ತು ಅವ್ರು ಕೊಡಿಸೋದು. ಹಾಂ, ನಡಿಯಕ್ಕೋ ಲೇ. ಕಳಿಸ್ಬೇಕಾಗಿತ್ತು. ಏನಕ್ಕಾಗ ಈ ಕಡೆ ಇವ್ರಿಗೆ ಅವ್ನಿಗೆ ಮಾಡಬೇಕಾಗಿತ್ತು ಚಿಕ್ಕದು. ಹಾಂ, ಸುಮ್ಮನೆ ಇರೋ. ಅವ್ನು ಹೋಗೋ ಗಂಟು ಖುಷಿಯಾಗಿ ಹೋಗ್ಬಿಟ್ಟು ವಾಪಸ್ ಬಂದು ಬೇಜಾರಾಗಿದೆಯಾ? ನೋಡಿ ನೋಡ ಬರಲಿ. ವಿಡಿಯೋ ಬಂದ್ ಮಾಡ ಅಂತ ಹೇಳಕ್ಕೆ ಅವ್ನಿಗೆ ಹೇಳ್ತೀನಿ ಒಂದು ಮಾತು. ನಾನು ಒಬ್ಳು ಬಿಟ್ಟರೆ ನಿಮ್ಗೆ ಯಾರನ್ನ ಬೆಲೆ ಕೊಡ್ತಾರೆ? ಅಲ್ಲ, ಏನು ಹೇಳ್ದಲ್ಲ ಇವಾಗ? ಏನು ಹೇಳ್ತಿದ್ದಲ್ಲ? ಪ್ರಶಾಂತನ್ ಕರೆದ್ಬಿಟ್ಟು ನೀನು ನಿಮ್ಮ ಮಾಮನ ಜೊತೆ ಹೋಗ್ತೀಯಲ್ಲ ಅಂತ. ಹೋಗ್ಲಿ ಬಿಡು. ನಿಮ್ಗೆ ಅದೇ ಬೇಕಲ್ಲ? ಹಂಗೇನಿಲ್ಲ. ನರಸಿಂಹ ಎಲ್ಲ ಹೋಗ್ಲಿ ಬಿಡು.
ಇಲ್ಲ ನರಸಿಂಹ ಹಂಗೆ ಹೇಳಿಲ್ಲೇ. ಎಲ್ಲ ಹೋಗ್ಲಿ ಬಿಡು, ನನಗೇನು ಮಾಮ ಜೊತೆ ಹೋಗ್ಲಿ, ಯಾರ ಜೊತೆ ಹೋಗ್ಲಿ, ನನಗೇನು. ವಿಡಿಯೋ ಐತೆ ಬರೋ ತೋರಿಸ್ತೀನಿ ಬೇಕಿದ್ರೆ. ಗಾಯ್ಸ್ ಇಲ್ಲೊಂದು ಕಡೆ ಕರ್ಕೊಂಬಂದು ನಾನು ಮರೀದಿ ತೆಗೀತೈತೆ ಯಾರೋ 100 ರೂಪಾಯಿ ನನ್ನ ಆ್ಯಪ್ ರಿಜಿಸ್ಟರ್ ಆದರೆ 100 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು. ರೂಪಾಯಿಗೋಸ್ಕರ ಬಂದಿಲ್ಲ, ಯಾರು? ಮಾಡಿಸ್ಕೊಂಡು ನಾನು. ನೀನು ಪಾನಿಪುರಿಗಾಗುತ್ತೆ ಅಂದ್ಬಿಟ್ಟು ಕರ್ಕೊಂಬಂದಿದ್ದು ನಾನಲ್ಲ. ಪಾನಿಪುರಿನೇ ತಿನ್ನಲ್ಲ. ಅಪ್ಪ ದೈಪುರಿ ಹಾಂ? ದೈಪುರಿ ದೈಪುರಿ ಅವಾಗ ನಂಗೆ ನನ್ನ ಕಾಸಲ್ಲಿ ತಿಂದ್ಬಿಟ್ಟು ಹೊಡೋಯ್ತೆ ದೈಪುರಿನ. ಇರೋದನ್ನ ಫ್ಯಾಟ್ ಹೇಳಿ, ಇಲ್ದಿರೋದೆಲ್ಲ ಹೇಳ್ಬೇಡ. ನಿಜ ಹೇಳು, ದೇವ್ರ ಮನೆ ನಾಣೆ ಮಾಡಿ ಹೇಳು, ನೀನು ತಿಂದ್ಬಿಟ್ಟು ಹೊಡೋಗಲ್ಲ ಅಂತ. ಯಾರು? ಅಯ್ಯೋ ಮೊನ್ನೆ ಅವತ್ತು ಒಂದ್ಸಲ ಆಗಿದ್ದಕ್ಕೆ ಅಂತ ಹೇಳ್ತಿದ್ದೆ. ಅಪ್ಪ ಟೀ ಕುಡಿದ್ಬಿಡ್ತಾನೆ ಹೊಡೋಗ್ಬಿಡ್ತಾನೆ, ಪಾನಿಪುರಿ ತಿಂದ್ಬಿಟ್ಟು ಹೊಡೋಗ್ಬಿಡ್ತಾನೆ. ಏನು ಗೊತ್ತಾ, ಕಣ್ಣಾರೆ ಯಾರು ನಿಜ ನೋಡ್ರಿ ಗೈಸ್, ಇದೆಲ್ಲ ಏನು ಗೊತ್ತು, ದೇವ್ರು ನೋಡ್ಕೊತಾನೆ ಅಷ್ಟೇ. ಶಾಪ್ ಆಗ್ತಾ ಇದೆಯಾ ಹಾಂ ನಿಜ ತಾನೆ ಹಂಗೆ ನಾನು ಹೇಳಿದ್ದು. ಇವಾಗ ಶಾಪ ಆಗ್ತಾ ಇದ್ದೀನಿ, ನಿಜ ತಾನೆ ಅದು? ಶಾಪ್ ಆಗ್ತಾ ಇದೆಯಾ? ಶಾಪ ಅಲ್ಲ, ಇರೋದು ನಿಜ ಹೇಳ್ತಾ ಇದ್ದಾನೆ ನಾನು. ಇರೋ ಇವಾಗ ತಾನೇ ತಿಂಡಿ ಕೊಡ್ಸ್ಕೊಂಡು ಬಂದಿದ್ದೀವಿ, ಈಗ ನೋಡಿ ಗೈಸ್, ಇಲ್ಲಿ ಆ್ಯಪ್ ರಿಜಿಸ್ಟರ್ ಆಗಿದ ತಕ್ಷಣ 100 ರೂಪಾಯಿ ಕೊಟ್ಟವ್ರೆ. ಇದಕ್ಕೋಸ್ಕರ ಅರ್ಧ ಗಂಟೆ ಕಾಯಿಸಿದ್ದು ಅಂತ. ಹಾಂ, ಇದಕ್ಕೋಸ್ಕರ ಅರ್ಧ ಗಂಟೆ ಕಾಯಿಸಿ. ನನಗೆ ತಿನ್ನಕ್ಕೆ ಮನಸ್ಸು ಬರಲ್ಲ ಪಾನಿಪುರಿನ ಅಲ್ಲ, ಇದಕ್ಕೋಸ್ಕರ ತಾನೇ ಎಷ್ಟೊತ್ತು ಕಾಯಿಸಿರೋದು ನೀನು? ನಾನು ಇನ್ನು ಕರೆಕ್ಟಾಗಿ ಹೇಳು. ಯಾರು? ಅಲ್ಲಿ ಮನ್ಸು ಮುಟ್ಕೊಂಡು ಹೇಳು. ಅವ್ರನ್ನೇ ಕಳಿಸ್ತೀನಿ ನಾನು. ನೀನು ಯಾರು ಅಂತನಾ? ಎಲ್ಲ ಅವ್ರನ್ನೇ ಕಳಿಸ್ತೀನಿ, ಯಾರಿಗೋಸ್ಕರ ಬಂದಿದ್ದು ಇಲ್ಲಿಗೆ ಅಂತ ಕೇಳಿಸ್ತೀಯ? ಸೊ ಓಕೆ ಗೈಸ್, ಫೈನಲಿ ಬಬ್ಲುನ ತುಂಬ ದಿನ ಆದಮೇಲೆ ಸಿಕ್ಕವನೇ ಇವತ್ತು. ಬಬ್ಲು ಫುಲ್ ಬ್ಯುಸಿ ಆಗಿಬಿಟ್ಟವನೇ, ಫೋನ್ ಮಾಡಿದ್ರೆ ಬರೋದೇ ಇಲ್ಲ. ಏನಶ ಯಾಕೋ? ಬನ್ನಿ ಬಬ್ಲು ಎಲ್ಲಿಗೆ ಹೋಗ್ಬೇಕಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀರಿ. ಎಲ್ಲಿ ಅಂತ ನಿಮ್ಮ ಕತೆ ಆಮೇಲೆ ಗೊತ್ತಾಗುತ್ತೆ, ನನಗೂ ಗೊತ್ತಿಲ್ಲ. ಇಲ್ಲಿ ಸಿಕ್ಕಾಗೆಲ್ಲ ಪಾಪ ಬ್ಲಾಗ್ ಮಾಡು ಅಂತಿದ್ದಾಗ, ಸೊ ನಾನು ಬ್ಲಾಗ್ ಮಾಡೋ ಟೈಮ್ ಅವ್ನು ಕಾಣಿಸ್ದಂಗೆ ಇರಲಿಲ್ಲ, ಅದಕ್ಕೆ ವೀಡಿಯೋ ಅವ್ನಿಗೆ ಆಮೇಲೆ ಹತ್ತಿರದಿಂದ ಕಾಣಿಸ್ತೀನಿ. ಸೊ ನಾನೇನು ಮಾತಾಡ್ತೀನಿ, ನನಗೆ ಸ್ವಲ್ಪ ಟೆನ್ಷನ್ ಆಗೋಗಿದ್ದೀನಿ ಇವಾಗ. ಏನೋ ಮಾತಾಡ್ತಾ ಇದೆಯಾ, ನನಗೆ ಅರ್ಥ ಅದೇ ನಾನೇ ಸ್ವಲ್ಪ ಟೆನ್ಷನ್ ಆಗ್ಬಿಡಿ. ಏನಕ್ಕೆ? ಬಬ್ಲುದೇನೋ ಬ್ಲೌಸ್ ಕೊಡಕ್ಕೆ ಬಂದು ಅಯ್ಯೋ, ಇದೇನೋ ಬ್ಲೌಸ್ ಅಂಗಡಿಗೆ ಬಂದಿದ್ದೀರಿ, ಅದೇನೋ ಡಿಸೈನರ್ ತಗೊಳಕ್ಕೆ. ಮತ್ತು ಡಿಸೈನರಿಂಗ್ ಅಂಗಡಿ, ಲೈನಿಂಗ್ ಅಂಗಡಿ ಅಂತೆ. ಅದಕ್ಕೆ ಒಂದು ಸೈಜ್ಗೆ ಬ್ಲೌಸ್ ಕೊಡಕ್ಕೆ ಬಂದಿದ್ದೀರಿ. ನೋಡ್ರಿ ಗೈಸ್, ಕ್ರಿಕೆಟ್ ಆಡ್ತವ್ರೆ ರೋಡಲ್ಲಿ ಇವರು. ಅಯ್ಯೋ ಬರೋಷ, ನಾವು ಕ್ರಿಕೆಟ್ ಆಡೋಣ ಹೋಗಿ ಬಂದ್ಬಿಡ್ತೀನಿ ನಾನು. ಹಾಂ ಬಾವಾಗ ನೀವು ಸುಮ್ಮನೆ ಕೂಗ್ತೀಯ ಸ್ಕೂಲ್ಗೆ? ನೀನು ರಜಾ ಏನಕ್ಕೆ ಅಂತ ಗೊತ್ತಿಲ್ಲ ಅಂದಮೇಲೆ ಇನ್ಯಾರಿಗೆ ಗೊತ್ತು? ಕುಂತ್ಕೋಕ್ಲಿನಾಗ ಇನ್ಯಾರಿಗೆ ಗೊತ್ತು? ನೀನೇನಕ್ಕೆ ಹೋಗ್ತೀಯ ಸ್ಕೂಲ್ಗೆ? ಮತ್ತು ಹಂಗೆ ಹೇಳ್ಬೇಕು, ಗೊತ್ತಿಲ್ಲ ಅಂತ ಇದೆಯಾ? ಸುಳ್ಳು. ಅರ್ಥ ಆಯ್ತಾ? ಮರ್ತೋಗ್ಬಿಟ್ಟೆ ನಾನು, ಮರ್ತೋಗಿ ಇವಾಗ ಹೇಳಿದ್ ನಾನು. ಎಷ್ಟನೇ ಕ್ಲಾಸು? 3ನೇ ಕ್ಲಾಸು. ಯಾವ ಸ್ಕೂಲು? ಫುಲ್ ಫಾರ್ಮ್ ಏನು? PMC ಕೇಂದ್ರ ವಿದ್ಯಾಲಯ. ಏನು? PMC ಕೇಂದ್ರ ವಿದ್ಯಾಲಯ ಲಾಸ್ಟ್. ಇಂಗ್ಲೀಷ್ ಬರುತ್ತಾ? ಹಿಂದಿ ಬರುತ್ತಾ? ಮಾತಾಡಕ್ಕೆ ಬರುತ್ತೆ. ನೀನೇನಕ್ಕೆ ಹೋಗ್ತೀಯ ಸ್ಕೂಲ್ಗೆ? ABCD ಬರಲ್ಲ? ಚಿಕ್ಕಮಗಳನ್ನ ಅದಕ್ಕದು ಅದಕ್ಕೆ 3ನೇ ಕ್ಲಾಸ್ ಅಂತೆ. 3ನೇ ಕ್ಲಾಸು ABCD ಬರಲ್ವಾ? ನೋಡು, ಹೇಳು ನೋಡೋಣ. ABCDಲಿ ಎಷ್ಟು ಅಕ್ಷರ ಐತೆ? ಮತ್ತು ಇನ್ನೇನಕ್ಕೆ ಹೋಗ್ತೀಯ ಸ್ಕೂಲ್ಗೆ? ಸ್ಕೂಲಲ್ಲಿ ಕಲ್ಸ್ಕೊಡಲ್ವಾ? ಕಲ್ಸ್ಕೊಡಲ್ಲ? ಮತ್ತೆ ಹೇಳು.
ಬಾಬಾಗ್ ನೀ ಬಾಯ್ಲಿ ಎ ಬಿ ಸಿ ಡಿ ಹೇಳು. ಬಾಯ್ಲಿ ಯಾರು ಇಲ್ಲ ತಾನೆ ಅವಾಗ ಬಾಯ್ಲಿ 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 ಎ ಬಿ ಸಿ ಡಿ ಹೇಳು. ಅವಾಗ ಆಚೆ ಹೇಳಲ್ಲ ಅಂದೆ ತಾನೇ ನೀನು, ಇವಾಗ ಹೇಳು ಒಳಗಡೆ ತಾನೇ ಇದೆಯಾ ಹೇಳು ಎ ಬಿ ಸಿ ಡಿ. ಏನಕ್ಕೆ ಬಾಯ್ ಹತ್ರ ಬಾಯ್ಲಿ ಕೇಳಿಸ್ತಿಲ್ಲ, ನೀನು ಮಾತಾಡ್ತಿದ್ದು ಕೇಳಿಸ್ತಿಲ್ಲ. ಬಾಯ್ಲಿ ಬಾಯ್ಲಿ ಬಾಬಾಗ ನಿಂಗೆ ಕೊಡಿಸ್ತೀನಿ, ತಿನ್ನೋಕೆ ಕೊಡಿಸ್ತೀನಿ ಹೇಳು ಎ ಬಿ ಸಿ ಡಿ ಹೇಳು. ನಿಜ ಕೊಡಿಸ್ತೀನಿ, ಏನು ಬೇಕು ಹೇಳಿ ಕೊಡಿಸ್ತೀನಿ. ನೋಡಿ ಗೈಸ್, ನವ್ಯ ಮಾಡಿರೋ ಜಾಮೂನ್ ಅದಕ್ಕೆ ಹಾಕ್ಕೊಟ್ಟೈತೆ. ಮಳೆ ಬೇರೆ ಜೋರಾಗಿ ಸ್ಟಾರ್ಟ್ ಆಗಿಬಿಡೈತೆ, ಏನೂ ಕೇಳಿಸಲ್ಲ ಸೌಂಡು. ಆಮೇಲೆ ಮಾಡ್ತೀನಿ ರೇ ಬ್ಲಾಗು ಜಾಮೂನ್ ತಿಂದ್ಬಿಟ್ಟು. ಚೆನ್ನಾಗೈತಾ? ಹಾಂ, ನನಗೇನು ಗೊತ್ತಾ, ಮಳೇಲಿ ನೆನಿಬೇಕು ಅನಿಸ್ತೈತೆ. ಮಳೆ ಜೋರಾಗಿ ಬರ್ತೈತೆ, ನೆನಿಬೇಕು ಅನಿಸ್ತೈತೆ. ಬಟ್ ಏನು ಮಾಡೋದಿಲ್ಲ, ಅದಕ್ಕೆ ಎಲ್ಲರೂ ಐತೆ ಬೈತಾರೆ ಆಚೆ ಹೋದರೆ. ಹೆಂಗಾದ್ರೂ ಮಾಡಿ ಆಚೆ ಹೋಗ್ಬೇಕು. ಇವಾಗ ಇವಾಗ ನಾನು ಬನ್ನಿ ನೋಡೋಣ, ಅದ್ರ ನೆಪ ಇಟ್ಕೊಂಡು ಆಚೆ ಹೋಗ್ಬೇಕು. ನೋಡಿದ್ರೆ ಹೇಳ್ದಿರ ಕೇಳಿದ್ರೆ ಸೈಲೆಂಟಾಗಿ ನಾನು ಗಾಡಿ ಎತ್ಕೊಂಡು ಹೋಗ್ಬಿಡ್ತೀನಿ. ನೋಡ್ರಿ ಇವಾಗ ಫಕ್ಕಿಂಗ್ ಡ್ಯಾಮ್ ನೀರು ನೋಡಿ ಗಾಯ್ಸ್, ಒಳ್ಳೆ ಜೋಗ್ ಫಾಲ್ಸ್ ಹೋದಂಗೆ ಹೋಗ್ತೈತೆ ನೀರು. ಹಾ ಗಾಯ್ಸ್, ಹೋಗ್ಬೇಕು ಅಂತ ಆಸೆ ಆಗ್ತೈತೆ ನನಗೆ. ಬಟ್ ಸ್ಟಿಲ್ ಏನು ಮಾಡಲಿ ನಾನು. ಬಾವಾಗ ಯಾವಾಗ ಆಚೆ ಹೋಗಿ 100 ರೂಪಾಯಿ ಕೊಡ್ತೀನಿ. ಆಚೆ ಹೋಗು. ಅಲ್ಲಿ ಮಳೆ ಇನ್ನೂ ಜೋರಾಗಿ ಬರ್ತಾನೆ ಐತೆ. ನನಗೆ ಯಾಕೋ ಇರೋಕ್ಕಾಗ್ತಾಯಿಲ್ಲ, ಅದಕ್ಕೆ ಹೋಗ್ಬಿಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚಳಿ ಬೇರೆ ಆಗ್ತೈತೆ. ಏನಿದೆ, ನಾನು ಮಳೇಲಿ ನೆನೆಯೋದು ಒಂದೇ ಒಂದು ಕಾರಣಕ್ಕೆ. ಸೊ ಅದನ್ನ ನಿಮಗೆ ನಾನು ವ್ಲಾಗಿಂಗ್ ಎಂಡಿಂಗ್ ಟೈಮಲ್ಲಿ ಹೇಳ್ತೀನಿ. ಸೊ ಬನ್ನಿ ಮಳೆ ನೆನ್ಕೊಂಡು ಹೊಂಟೋಗ್ಬಿಡೋಣ. ಹೇಳ್ತೀನಿ ಗೈಸ್, ಒಂದೇ ಒಂದು ರೀಸನ್ ಇಲ್ಲ ನಾನು ಮಳೆಯಲ್ಲಿ ನೆನೆಯೋದು ಅಷ್ಟೇ, ಏನಕ್ಕೂ ನೆನೆಯೋದಿಲ್ಲ ನಾನು. ಏನು ಗೊತ್ತಾ, ಮಳೆಯಲ್ಲಿ ನಾನು ಫುಲ್ಲು ನೆನೆಬೇಕು ಅಂತ ಬಂದೆ. ನೋಡಿದ್ರೆ ಮಳೆ ಅರ್ಧಂಬರ್ಧ ಬರ್ತೈತೆ, ಆ ಕಡೆ ನೆನೆಯೋಕ್ಕೂ ಹೋಗ್ತಾಯಿಲ್ಲ. ಬಾಯ್. ಸೊ ಮಳೆಯಲ್ಲಿ ಆ ಕಡೆ ನೆನೆಯೋಕ್ಕೂ ಹೋಗ್ತಾಯಿಲ್ಲ, ಆ ಕಡೆ ಇದೂ ಆಗ್ತಾಯಿಲ್ಲ ಗೈಸ್. ಅರ್ಧಂಬರ್ಧ ನೆನೆದೋಗ್ತಾ ಇದ್ದೀನಿ ನಾನು. ಆ ಚಳಿ ಇವಾಗ ಚಳಿ. ಸೊ ಓಕೆ ಗೈಸ್, ಫೈನಲಿ ನನಗೆ ಹೊಟ್ಟೆ ಹಸಿತಿತ್ತು. ಇಲ್ಲಿ ಹೋಟ್ಲೆಲ್ಲ ಕ್ಲೋಸ್ ಆಗಿತ್ತು, ಮಳೆನೂ ಬೇರೆ ಬರ್ತಿತ್ತು. ಆ್ಯಂಡ್ ಅದು ಬಿಟ್ಟರೆ ಅವಾಗೇ ಬಂದೆ ನನ್ನ ಕೆಲಸಕ್ಕೆ. ಸೊ ವ್ಲಾಗ್ ಮಾಡಿರಲಿಲ್ಲ ನಾನು, ಸ್ವಲ್ಪ ಇನ್ಸಿಡೆಂಟ್ ನಡೀತು. ಸೊ ಅದರಿಂದ ಹರ್ಟ್ ಆಗಿಬಿಟ್ಟಿದ್ದೀನಿ ಗೈಸ್. ಅದರಿಂದ ಆಮೇಲೆ ಹೇಳ್ತೀನಿ ವ್ಲಾಗ್ ಎಂಡಿಂಗ್ ಟೈಮಲ್ಲಿ. ಆ್ಯಂಡ್ ಬಂದುಬಿಟ್ರೆ ಸೋನಕ್ಕಮ್ಮಯಿಂದ ಊಟ ತಂದು ಕೊಟ್ಟಿರೋ ನರಸಿಂಹಂಗೆ ವಂದನೆಗಳು ನರಸಿಂಹ, ತುಂಬ ವಂದನೆಗಳು. ಈ ಪ್ರೀತಿ ಪ್ರೋತ್ಸಾಹವೆಲ್ಲ ಚೆನ್ನಾಗಿ ತುಂಬ ಖುಷಿಯಾಯಿತು. ಇಷ್ಟು ಮಳೆ ಬರ್ತಾಯಿದ್ರೂ ತಂದು ಕೊಟ್ಟಿದೆಯಲ್ಲ ಊಟನ. ಎಲ್ಲಿಗೋ ಇರೋ ನಿಮಿಷ, ಇಲ್ಲೇ ಇರೋ, ಹೋಗೋಣ ಇರೋ. ಏನಕ್ಕೆ ಹಿಂಗೆ ಸಾಯ್ತಾ ಇದೆಯಾ ಈ ಮಳೇಲಿ? ನೋಡ್ರಿ ಗೈಸ್, ಬಿಪ್ ಹೊಡಿಯೋಕೆ ಹೋಗ್ತವನೆ. ವಂದನೆಗಳು, ತುಂಬ ವಂದನೆಗಳು. ಈ ಪ್ರೀತಿ ಪ್ರೋತ್ಸಾಹ ಇಲ್ಲಿ ಮನಸ್ಸಲ್ಲೇ ಇರಲಿ. ಆ್ಯಂಡ್ ಇವ್ರಿಗೆ ಯಾವಾಗ ಹೋಗ್ತೀಯಾ? ಊರಿಗೆ ಯಾವಾಗ ಹೋಗ್ತೀಯ ಹೇಳು? ಲೇ, ಮನ್ಸಾಗ್ತಿಲ್ಲ ಏನ್ಲೇ ನೀ? ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ನೆನ್ನೆ ಬ್ಲಾಗ್ನ ಎಂಡ್ ಮಾಡಿರಲಿಲ್ಲ. ಸೊ ಏನು ಅಂದರೆ ನೆನ್ನೆ ಫಸ್ಟ್ ಆಫ್ ಆಲ್ ನೆನ್ನೆ ನೈಟು ಬ್ಲಾಗ್ ಮಾಡೋಕ್ಕೆ ಇಷ್ಟ ಆಗಿರಲಿಲ್ಲ. ಸೊ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದೆ. ನಾನು ಏನು ಮಾತಾಡಬೇಕು ಅಂತಲೂ ಗೊತ್ತಿರಲಿಲ್ಲ. ಲೈಫ್ ಗೈಸ್, ಲೈಫ್. ಸೊ ಫಸ್ಟ್ ಥಿಂಕ್ ಏನು ಅಂದರೆ, ಸೊ ಗೈಸ್ ಪ್ಲೀಸ್, ಇದು ನನ್ನ ರಿಕ್ವೆಸ್ಟು. ನಿಮ್ಗೆ ತುಂಬ ಸಲ ಹೇಳಿದ್ದೀನಿ ನಾನು, ಯಾರನ್ನೇ ನಂಬಿ, ಎಷ್ಟೇ ಕ್ಲೋಸ್ ಫ್ರೆಂಡ್ ಇರಲಿ, ಯಾರನ್ನೇ ನಂಬಿ ಒಬ್ಬರಿಗೆ ದುಡ್ಡು ಇಸ್ಕೊಡ್ಬೇಡಿ. ಸೊ ನೀವು ಎಷ್ಟು ವರ್ಷದಿಂದ ಫ್ರೆಂಡ್ಶಿಪ್ ಮಾಡ್ಕೊಂಡು ಒಳ್ಳೆ ಬಾಂಡಿಂಗಲ್ಲಿ ಬಂದಿರ್ತೀರ. ಸೊ ಅದನ್ನೆಲ್ಲ ದುಡ್ಡಿಂದನೇ ಹಾಳಾಗೋದು. ಪ್ಲೀಸ್ ನನ್ನ ರಿಕ್ವೆಸ್ಟ್ ಇದು. ಯಾವುದೇ ಫ್ರೆಂಡು ಕಷ್ಟದಲ್ಲವನ್ನೇ ದುಡ್ಡು ಬೇಕು ಅಂತ ಹೇಳಿದ್ರೆ ದೇವರಣೆ ಕೊಡೋಕೆ ಹೋಗ್ಬಿಡಿ ಗೈಸ್. ಪ್ಲೀಸ್ ನನ್ನ ರಿಕ್ವೆಸ್ಟ್ ಇದು. ನನಗೆ ಆಗಿರೋ ಅನುಭವ, ನಾನು ನೋಡಿರೋ ಕಣ್ಣಾರ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ತುಂಬ ನಿಮ್ಮದೇ ಪ್ರಾಬ್ಲಮ್ ಆಗೋದು. ಆ್ಯಂಡ್ ಅದು ಬಿಟ್ಟರೆ ಸರಿಯಾಗಿ ಮಳೆ ಬೇರೆ ಬಂತು ಗೈಸ್. ಮಳೆ ಬಂದಿದ್ದು ಖುಷಿಗೆ ನಮ್ಮ ಮನೇಲಿ ಫುಲ್ಲು ನೀರು ತುಂಬೋಗ್ಬಿಟ್ಟಿದ್ದು ಗೈಸ್. ಮನೇಲಿ ಎಲ್ಲೆಲ್ಲಿಂದ ನೀರು ಅಂತಂತಲೇ ಗೊತ್ತಿಲ್ಲ. ಮಳೆಯಲ್ಲಿ ನೀರು ಮನೇಲಿ
ನಮ್ಮ ಅಜ್ಜಿ ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ನಮ್ಮ ಅಜ್ಜಿ ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಆ್ಯಂಡ್ ನಾನು ಮನೆಗೆ ಹೋಗ್ಬಾರ್ದು, ನಾನು ಡೈರೆಕ್ಟ್ ಇಲ್ಲೇ ಕೆಲ್ಸಕ್ಕೆ ಬರೋಣ ಅಂದ್ಕೊಂಡೆ. ಆಮೇಲೆ ಯಾವುದಕ್ಕೊಂದ್ಸಲಿ ಮನೆ ಹತ್ರ ಹೋಗ್ಬಿಡೋಣ ಅಂತ ಮನೆ ಹತ್ರ ಹೋದೆ. ಬಟ್ ನಮ್ಮ ಅಜ್ಜಿ ತುಂಬ ಬೇಜಾರಾಗಿ ಕುಂತ್ಕೊಬಿಟ್ಟಿತ್ತು. ನಾನು ನೋಡಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ ಗೈಸ್. ನನಗೆ ಹೇಗೆ ನೆನೆಸ್ಕೊಂಡು ಪ್ರಾಮಿಸ್ ಆಗಿ ಹೇಳ್ತಾಯಿದ್ದೀನಿ, ಇನ್ನೂ ಇರಲಿ ಗೈಸ್. ಇದು ಅದೇ ಮಳೆಯಲ್ಲಿ ಮನೆ ಬಂದು ನೀರು ತುಂಬೋಗ್ಬಿಟ್ಟಿತ್ತು. ಇಷ್ಟೇ, ನನಗೆ ಇನ್ನೇನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಗೈಸ್. ಪ್ರಾಮಿಸ್ ಆಗಿ ಹೇಳ್ತಾಯಿದ್ದೀನಿ, ಅಷ್ಟು ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ. ಯಾಕೆ ಅದೇ ಮನೇಲಿ ಬಂದು ನೀರು ತುಂಬೋಗ್ಬಿಟ್ಟಿತ್ತು. ಆ್ಯಂಡ್ ಅದು ನಮ್ಮ ಅಜ್ಜಿ ಸ್ವಲ್ಪ ಬೇಜಾರಾಗಿ ಕುಂತ್ಕೊಬಿಟ್ಟಿತ್ತು. ಅದೇ ಟೈಮಲ್ಲಿ ನಾನು ಮನೆಗೆ ಹೋದೆ. ಟ್ಯಾಂಕ್ ಹೋಗಿ ಮನೆಗೆ ಹೋಗ್ಬೇಡ್ದು ಅಂದ್ಕೊಂಡಿದ್ದೆ. ಯಾವ ಗ್ಯಾಂಗಲ್ಲಿ ಹೋದ್ದು ಮನೆಗಂತ ಗೊತ್ತಾಗಿಲ್ಲ. ಮನೆಗೆ ಹೋಗಿದ್ದಕ್ಕೇ ನಮ್ಮ ಅಜ್ಜಿ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು ಅಂದ್ಕೊಳ್ರಿ. ನಾನು ಮನೆಗೆ ಹೋಗಿ ಅಂದರೆ ನಮ್ಮ ಅಜ್ಜಿ ರಾತ್ರಿ ಎಲ್ಲ ಜಾಗರಣೆ. ನನಗೆ ಇದ್ರ ಬಗ್ಗೆ ಗೈಸ್ ನಾನು ನೈಟ್ ಮಾತ್ರ ಯೋಚನೆ ಮಾಡಿದ್ದು ನಾನು. ಸೊ ಬೆಳಗ್ಗೆ ಅಷ್ಟರಲ್ಲಿ ನನ್ನ ಮೈಂಡ್ ನಾನು ಸ್ಟ್ರಾಂಗ್ ಮಾಡ್ಕೊಬಿಟ್ಟೆ. ನೈಟ್ ಹೆಂಗೆ ಆಗ್ಬಿಟ್ಟಿದ್ದೆ ಅಂದರೆ ಗೈಸ್, ನಮ್ಮ ಪ್ರಾಮಿಸಲ್ಲಿ ನಾನು ಏನು ಮಾತಾಡ್ತಾಯಿದ್ದೀನಿ, ನನಗೆ ಏನು ಮಾಡಬೇಕು ಗೊತ್ತೇ ಇಲ್ಲ ಗೈಸ್. ಪ್ರಾಮಿಸಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಏನು ಮಾಡಬೇಕಂತಲೂ ಗೊತ್ತಾಗಿಲ್ಲ. ಅಷ್ಟು ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ ನಾನು. ಓಕೆ, ಇಟ್ಸ್ ಓಕೆ. ಆಮೇಲೆ ಕುಂತ್ಕೊಂಡು ಯೋಚನೆ ಮಾಡಿದೆ. ಇನ್ನೂ ಐತೆ, ತುಂಬ ಐತೆ ನನ್ನ ಲೈಫಲ್ಲಿ ನೋಡೋದು. ಇದೇನು ಇಲ್ಲವೇ ಇಲ್ಲ ಅಂದ್ಕೊಬಿಟ್ಟು ಗೈಸ್ ನನ್ನ ಲೈಫಲ್ಲಿ. ನಿಮಗೂ ಅಷ್ಟೇ ಪ್ರಾಬ್ಲಮ್ ಏನಾದರೂ ಬಂತು ಅಂದರೆ ಸ್ವಲ್ಪ ಫೇಸ್ ಮಾಡಿ. ಸೊ ಆ ಟೈಮಲ್ಲಿ ಬೇಜಾರಾಗುತ್ತೆ ಆ್ಯಂಡ್ ನೋವಾಗುತ್ತೆ. ಸೊ ಇದೆಲ್ಲ ಕಾಮನ್. ಬಟ್ ಅದ್ರ ಮೇಲೇ ಯೋಚನೆ ಮಾಡ್ಕೊಂಡು ಕುಂತ್ಕೋಬೇಡ್ರಿ. ಸೊ ಯೋಚನೆ ಹೆಂಗೆ ಮಾಡಬೇಕು ಅಂದರೆ, ಓ ಹೌದಾ ಸರಿ ಅದಾಯಿತು, ನೆಕ್ಸ್ಟ್ ಏನು ಮಾಡಬೇಕು, ಅದನ್ನ ಸಾಲ್ವ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿರಿ. ಹಿಂಗಾಗೋಯ್ತಲ್ಲಪ್ಪ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡ್ರಿ. ಸೊ ನಾನು ಹಂಗೆ ಯೋಚನೆ ಮಾಡಿದೆ. ರಾತ್ರಿ ಎಲ್ಲ ಅದೇ ಮೈಂಡಲ್ಲಿ ಓಡ್ತಿತ್ತು, ಏನು ಹಿಂಗಾಗೋಯ್ತಲ್ಲ. ಆಮೇಲೆ ಓಕೆ, ಇನ್ನೂ ಐತೆ, ತುಂಬ ಐತೆ ಲೈಫಲ್ಲಿ. ಇದು ಯಾವುದೋ ಒಂದು ಚಿಕ್ಕದು ಅಂದ್ಕೊಳ್ಳಿ, ಇನ್ನೂ ತುಂಬ ಐತೆ ನಾನು ನೋಡೋದು. ನಾನು ತುಂಬ ಐತೆ ಮಾಡುವ ನಿಧಾನಕ್ಕೆ ಮಾಡುವ. ತುಂಬ ನಿಧಾನಕ್ಕೆ ಮಾಡೋಣ ಗೈಸ್. ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಅದೇ ಗೈಸ್ ಪ್ಲೀಸ್ ಇನ್ನು ಇಷ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಬೇಜಾರೋದು ಆಗಿಬಿಡ್ರಿ. ಲೈಫ್ ಗೈಸ್ ಇನ್ನೂ ಏನೂ ನೋಡಿಲ್ಲ ಅಂದ್ಕೊಳ್ಳಿ. ನಾನು ಇದೆಲ್ಲ ಯಾವುದೋ ಚಿಕ್ಕದು ಅಂದ್ಕೊಳ್ಳಿ, ಇನ್ನೂ ತುಂಬ ಐತೆ ನೋಡೋದು. ಇನ್ನೂ ಏನೇನೋ ಫೇಸ್ ಮಾಡಬೇಕು, ಮಾಡೋಣ. ಇದ್ರ ಬಗ್ಗೆ ಅವತ್ತು ನೈಟ್ ಮಾತ್ರ ನಾನು ಯೋಚನೆ ಮಾಡಿದ್ದು. ಬೆಳಗ್ಗೆ ಅಷ್ಟರಲ್ಲಿ ನಾನು ಸ್ಟ್ರಾಂಗ್ ಆಗಿಬಿಟ್ಟೆ. ನಾನು ಇದೇನೂ ಇಲ್ಲ ಬಿಡಿ, ಇನ್ನೂ ಟೈಮ್ ಐತೆ ಮಾಡೋದು ಅಂತ. ನೀವೂ ಅಷ್ಟೇ, ಏನಾದರೂ ಲೈಫಲ್ಲಿ ಏನಾದರೂ ಇನ್ಸಿಡೆಂಟ್ ಆಯಿತು ಅಂದರೆ ಆವತ್ತಿನ ದಿನನೇ ಮರ್ತೋಗ್ಬಿಟ್ಟು ನೆಕ್ಸ್ಟ್ ಸ್ಟ್ರಾಂಗ್ ಆಗಿ. ಏನಕ್ಕಂದರೆ ಇನ್ನೂ ಐತೆ, ಇನ್ನೂ ತುಂಬ ಐತೆ ಗೈಸ್. ಇನ್ನೂ ಚಿಕ್ಕ ಲೈಫ್ ನಂದು, ಇನ್ನೂ ಚಿಕ್ಕ ಏಜು, ಇನ್ನೂ ತುಂಬ ಐತೆ ಮಾಡೋದು, ತುಂಬ ಐತೆ ನೋಡೋದು. ಸೊ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುಂತ್ಕೋಬೇಡ್ದು, ನೆಕ್ಸ್ಟ್ ಕೆಲಸ ಆಗೋಲ್ಲ ಅಂತ ಹೇಳ್ತಾ ಫೈನಲಿ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಆ್ಯಂಡ್ ಅದು ಬಿಟ್ಟರೆ ಆದಷ್ಟು ಬೇಗ ಮನೆ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಗೋಲ್ ಇರೋದು. ಸೊ ನಾನಿರೋ ಪರಿಸ್ಥಿತಿಗೆ ಐ ವಾಂಟ್ ಸಮ್ಟೈಮ್ಸ್, ಬಟ್ ಮಾಡಲೇಬೇಕು ಗೈಸ್. ಏನು ಬೇರೆ ಆಪ್ಷನ್ ಇಲ್ಲ, ಮಾಡಲೇಬೇಕು. ಏನು ಇರೋ ತನಕನೂ ನಾವು ಸಾಯಿಗಂಟು ಅದೇ ಮಂದಿ ಇರೋಕ್ಕಾಗಲ್ಲ. ನಾವು ಅಪ್ಡೇಟ್ ಆಗಬೇಕಲ್ಲ, ಮಾಡೋಣ ಸ್ವಲ್ಪ. ಐ ವಾಂಟ್ ಸಮ್ಟೈಮ್ಸ್ ಆ್ಯಂಡ್ ಐ ಥಿಂಕ್ ಹೋಗುತ್ತೆ ಲೈಫ್ ಸ್ವಲ್ಪ. ಇನ್ನೊಂದೇನು ಅಂದರೆ, ಕಷ್ಟ ಏನಕ್ಕೆ ದೇವರು ಬಡವ್ರಿಗೆ ಕೊಡ್ತಾ ಅಂತ ಗೊತ್ತಿಲ್ಲ. ಪ್ಲೀಸ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನೋಡೋಣ ಯಾರಿಗೆ ಎಷ್ಟೆಷ್ಟು ಗೊತ್ತು ಅಂತ. ಮಾಡೋಣ, ಇನ್ನೂ ತುಂಬ ಟೈಮ್ ಐತೆ. ಮಾಡೋಣ ಗೈಸ್, ಮಾಡೋಣ. ನಿಜವಾಗ್ಲೂ ಹೇಳ್ತೀನಿ, ಈ ಥರ ಲೈಫಲ್ಲಿ ನಂಗೆ ಏನಾದರೂ ಹರ್ಟ್ ಆದಾಗ ನನಗೇನೋ ಒಂಥರ ಫುಲ್ ಜೋಶು ಗೈಸ್. ಆ ಸೆಕೆಂಡಿಗೆ, ದಿನಕ್ಕೆ ನಂಗೆ ಬೇಜಾರಾಗ್ಬೋದು ಅಷ್ಟೇ. ದೆನ್ ನನಗೆ ನಾನು ಮೋಟಿವೇಟ್ ತೊಗೊಂಡು ಮಾರನೇ ದಿನ ಒಂಥರ ಫುಲ್ ಜೋಶ್ ನನಗೆ. ಓ ಆಯಿತು, ನೆಕ್ಸ್ಟ್ ಏನು ಕತೆ, ಮಾಡೋಣ ಒಂಥರ ಜೋಶು. ಹೇಳ್ಕೊಳಕ್ಕಾಗಲ್ಲ ಗೈಸ್ ಆ ಜೋಶ್ನ ನನಗೆ. ಮಾಡ್ತೀನಿ ಗೈಸ್, ಮಾಡ್ತೀನಿ. ಒಂದಲ್ಲ ಒಂದು ದಿನ ಬಂದೇ ಆಗುತ್ತೀನಿ ಗೈಸ್ ನಾನು. ಸಿಗುವ, ಬಾಯ್.